ಕಲ್ಯಾಣ ಕರ್ನಾಟಕದ ಜನತೆಯ ಬಲುದೊಡ್ಡ ಕನಸು ನನಸಾಗಿದ್ದು ಮೋದಿಯವರ ಆಡಳಿತದಲ್ಲಿ ಅಭಿವೃದ್ಧಿಯ ಮಹಾಪರ್ವಕ್ಕೆ ಇವುಗಳು ಸಾಕ್ಷಿಯಾಗಿವೆ ಎಂದು ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಕಲಬುರಗಿಯ ರೈಲ್ವೆ ನಿಲ್ದಾಣದಲ್ಲಿ ಮಾರ್ಚ್ 12ರಂದು ಮಂಗಳವಾರ ವರ್ಚುವಲ್ ವೇದಿಕೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲಬುರಗಿ ಬೆಂಗಳೂರು ನಡುವಣ ವಂದೇ ಭಾರತ ರೈಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ತುಂಬಿದ ಜನಸ್ತೋಮದ ನಡುವೆ ನಡೆದ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಇಂತಹ ಮಹಾನ್ ಕೊಡುಗೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಕಲಬುರಗಿಯ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿ ಬೆಂಗಳೂರು ರೈಲು ಸಂಚಾರ ಪ್ರಾರಂಭಿಸುವಂತೆ ಎಲ್ಲಾ ಮಾರ್ಗ ಸಮುದಾಯ ಮತ್ತು ಪಕ್ಷದವರು ಒಂದೇ ಬೇಡಿಕೆ ಒಡ್ಡಿದ್ದರು. ಸುಮಾರು 5-6 ತಾಸಿನಲ್ಲಿ ತಲುಪುವ ವಂದೇ ಭಾರತ ಆರಂಭದಿಂದ ಅಭಿವೃದ್ಧಿಯಲ್ಲಿ ಐತಿಹಾಸಿಕ ಮೈಲುಗಲ್ಲಾಗಲಿದೆ ಎಂದರು. ಚುನಾವಣೆಗೂ ಇದಕ್ಕೇನು ಸಂಬಂಧ ಇಲ್ಲ. ನಾವು ಚುನಾವಣೆ ದೃಷ್ಟಿ ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇಲ್ಲ. ನಮಗೆ ಇಲ್ಲಿ ಓಟ್ ಹಾಕಿ ಜನರು ಗೆಲ್ಸ್ಯಾರ. ಜನರಿಗೆ ಸವಲತ್ತು ಮಾಡಲಿಕ್ಕೆ ಈಗಿಂದಲ್ಲ 3-4 ವರ್ಷದಿಂದ ಪಾರ್ಲಿಮೆಂಟಲ್ಲಿ ಅನೇಕ ಬಾರಿ ಡಿಸ್ಕಷನ್ ಮಾಡಿ ಅನೇಕ ಬಾರಿ ಇದ್ರ ಬಗ್ಗೆ ಕ್ವಶನ್ ಮಾಡಿ ಇದರ ಬಗ್ಗೆ ಅವ್ರಿಗೆ ಹೇಳಿದಾಗ ಇವತ್ತು ನಮಗೆ ಐತಿಹಾಸಿಕ ಇವತ್ತು ಟ್ರೈನ್ಗಳು ಕೊಟ್ಟಾರ, ಹಿಸ್ಟಾರಿಕಲ್ ಟ್ರೈನ್ಗಳು. ಇವತ್ತು ನಮ್ಮ ಆಜುಬಾಜು ಇವು ಹೆಣ್ಮಕ್ಳು ನಿಂತಾರಲ್ಲ, ಸಮಾಜದ ಕಡೆ ಜನರಿವರು, ಇವರಿಗೆ ಎಲ್ಲಿ ದವಾಖಾನೆ ಹೋಗ್ಬೇಕು ಸೋಲಾಪುರ, ಇವ್ರಿಗೆ ಬೆಂಗಳೂರು ಹೋಗ್ಬೇಕು. ಇವತ್ತೇ ಒಂದು ಕ್ಯಾನ್ಸರ್ ಪೇಷಂಟ್ ನಿನ್ನೆ ಡಯಾಗ್ನೋಸ್ ಆಗಿದ್ದ ಪೇಷಂಟ್ ಇವತ್ತು ಒಂದೇ ಭಾರತ್ ಟ್ರೈನಿಗೆ ಹೋಗ್ಯಾರ. ದಲಿತ ಪೇಷಂಟ್ ಒಬ್ಬ, ಅವರಿಗೆ ನಮ್ಗೆ ಸವಲತ್ತು. ಕರ್ನಾಟಕ ಕಲಬುರಗಿ ಇತಿಹಾಸದಲ್ಲೇ ಭಾರತ ದೇಶ ಸ್ವಾತಂತ್ರ್ಯ ಆದಮೇಲೆ 77-78 ವರ್ಷ ಆದಮೇಲೆ ಪ್ರಥಮ ಬಾರಿಗೆ ಗುಲ್ಬರ್ಗಾದಿಂದ ಸ್ಟೇಷನ್ದಿಂದ ನಮ್ಮ ಟ್ರೈನ್ ಶುರು ಆಗ್ಲಿಕ್ಕತ್ತವ. ಅದಕ್ಕೆ ಭಾಳ ಜನರು ಭಾಳ ಖುಷಿದಿಂದ ಬಂದಾರ. ಇವತ್ತು ಮುಂಜಾನೆ 8ಕ್ಕೆ 10-15 ಸಾವಿರ ಮಂದಿ ಬಂದು ಇಲ್ಲಿ ಜಾಮ್ ಪ್ಯಾಕ್ ಆಗಿ, ಪ್ಲ್ಯಾಟ್ಫಾರ್ಮ್ ಪ್ಯಾಕ್ ಆಗಿ ಇಲ್ಲಿಂದ ನಮ್ಮ ವಲ್ಲಭಭಾಯಿ ಪಟೇಲ್ ಚೌಕವರೆಗೆ ಜನರಿದ್ರು. ಇದು ಜನರ ಸಂತೋಷ. ದೇ ಆರ್ ವೆರಿ ಹ್ಯಾಪಿ. ಅವ್ರಿಗೇನು ಅದು ಬೇಕಾಗಿಲ್ಲ, ಐಶು ಆರಾಮ್ ಏನು ಬೇಕಾಗಿಲ್ಲ, ಅವ್ರಿಗೆ ದೊಡ್ಡ AC ಬಿಲ್ಡಿಂಗ್ ಅವು ಬೇಕಾಗಿಲ್ಲ. ಅವ್ರಿಗೆ ಸಿಂಪಲ್ ಟ್ರಾನ್ಸ್ಪೋರ್ಟ್, ಸಿಂಪಲ್ ಅವ್ರಿಗೆ ಸವಲತ್ತು ಬೇಕು. ತಮ್ಮ ಮಕ್ಕಳಿಗೆ, ವೃದ್ಧರಿಗೆ, ದವಾಖಾನೆಗೆ, ಮದುವೆಗೆ, ಯಾವ ಕಾರ್ಯಕ್ರಮಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ, ಸಣ್ಣ ಬಿಸ್ನೆಸ್ ಮಾಡಲಿಕ್ಕೆ ಇದು ಒಂದು ಟ್ರಾನ್ಸ್ಪೋರ್ಟ್ ಇವತ್ತು ರೈಲ್ವೆ ಆಗಿದ್ದಕ್ಕೆ ಒಂದು ದೊಡ್ಡ ಸಂತೋಷ ಜನರಿಗೆ ತಂದಿದೆ. ನಿಮಗೆಲ್ಲರಿಗೆ ನೀವು ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಪ್ರತಿ ಬಾರಿ ನಾವು ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ ತೊಗೊಂಡಾಗ ಒಂದೇ ಕೇಳ್ತಿದ್ರಿ, ನಮಗೇನು ಬೇಕಾಗಿಲ್ಲ ಸರ್, ನೀವು ಟ್ರೈನ್ ಮಾಡ್ರಿ ಅಂತ ಹೇಳ್ತಿದ್ರಿ. ದಿಸ್ ವಾಸ್ ಯುವರ್ ಡಿಮಾಂಡ್ ಫಾರ್ ದ ಪಾಸ್ಟ್ 4 years. ಇವತ್ತು ಕೊರೋನಾ ಪೀರಿಯಡಲ್ಲಿ 2 ವರ್ಷ ಆದಮೇಲೆ ಸತತ ಪ್ರಯತ್ನ ಆದಮೇಲೆ ಒಂದು ಪ್ರೀಮಿಯರ್ ಇವತ್ತು ಪ್ರೀಮಿಯಂ ಟ್ರೈನ್ ಮತ್ತು ಸಾದಾ ಟ್ರೈನ್. ಪ್ರೀಮಿಯಂ ಟ್ರೈನ್ ಮುಂಜಾನೆ 5:15 ಕಲಬುರಗಿ ಬಿಟ್ರೆ 12:45 ಯಲಹಂಕಕ್ಕೆ ಮುಟ್ಟುವಂಥ ಟ್ರೈನ್. ಮತ್ತೆ ಅಲ್ಲಿ ಅಡಿಚಿಗೆ ಬಿಟ್ರೆ ಇಲ್ಲಿ 10:30-11ಕ್ಕೆ ಬರುವ ಟ್ರೈನ್. ಒಂದೇ ದಿವಸದಾಗ ಕೆಲಸ ಮುಗಿಸ್ಕೊಂಡು ಬರುವಂಥ ಟ್ರೈನು ಇವತ್ತು ಜನರಿಗೆ ಅನುಕೂಲ ಆಗಿದೆ. ಫ್ಲೈಟಿಗೆ ಹೋಗ್ತಿದ್ರು ಜನರು. ಫ್ಲೈಟ್ ಫೇರ್ ಏನು 20-25-27 ಸಾವಿರ ತರ. ನಂತರ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮಾತನಾಡಿದರು. ಅಕ್ಷರದಲ್ಲಿ ಬರ್ತಕ್ಕಂಥ ಶುಭ ದಿನ. ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು 2014ರಲ್ಲಿ ಏನು ಅಧಿಕಾರ ಸ್ವೀಕಾರ ಮಾಡಿದ್ರು, 2024ನೇ ಈ ಒಂದು 10 ವರ್ಷದ ಅವಧಿಯಲ್ಲಿ ಹಿಂದೆಂದೂ ಕಾಣದಂಥ ರೈಲ್ವೆ ಅಭಿವೃದ್ಧಿ ಇವರ ಕಾಲದಲ್ಲಿ ಕಾಣ್ತಾ ಇದೆ. ತಮಗೆಲ್ಲ ಗೊತ್ತಿದೆ, 60-65 ವರ್ಷ ಆಡಳಿತ ಮಾಡಿದಂಥ ಹಿಂದಿನ ಸರ್ಕಾರಗಳು ಈ ರೈಲ್ವೆ ಬಜೆಟಿಗೆ ಬಹಳಷ್ಟು ಕಡಿಮೆ ಹಣ ಕೊಡ್ತಾಯಿದ್ರು. 2 ಬೋಗಿ 3 ಬೋಗಿ ಆಟೆ ಎಕ್ಸ್ಟೇಷನ್ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅದಕ್ಕಿತ್ತು. ಇವತ್ತು ಆ ರೈಲ್ವೆ ಇಲಾಖೆಯನ್ನು ಭಾರತ ಸರ್ಕಾರದಲ್ಲಿ ಜೋಡಿಸಿ, ಅಂದರೆ ದೇಶದ ಬಜೆಟು ಕೂಡ ಇದಕ್ಕೆ ಅಳವಡಿಸಿ. ಮೊದಲು ರೈಲ್ವೆ ಡಿಪಾರ್ಟ್ಮೆಂಟ್ದೇ ಬಜೆಟ್ ಇರ್ತಿತ್ತು, ಅದರದೇ ಆದಂಥ ಒಂದು ಬೋರ್ಡ್ ಇತ್ತು. ಅದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಉದ್ದೇಶದಿಂದ ಇವತ್ತು ಇದನ್ನು ಭಾರತ ಸರ್ಕಾರದಲ್ಲಿ ಜೋಡಿಸಿ ಅದಕ್ಕೆ ಬೇಕಾದಂಥ ಅನೇಕ ಮೂಲಭೂತ ಸೌಲಭ್ಯಗಳಿಗೆ ಇವತ್ತು ಹೆಚ್ಚಿನ ಅನುದಾನ ಕೊಡೋದ್ರ ಮುಖಾಂತರ ಇವತ್ತು ನೋಡಿ 85,000 ಕೋಟಿ ರೂಪಾಯಿ ಯೋಜನೆಗೆ ಕೆಲವು ಕಡೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ, ಕೆಲವು ಚಾಲನೆ ಕೊಟ್ಟಿದ್ದಾರೆ. ಇದರಿಂದ ಕೆಲವೊಂದು ಗೂಡ್ಸ್ ಟ್ರೈನ್ಗಳು ಕೂಡ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಸರಕುಗಳು ಕೂಡ ಭಾಳ ಸುರಕ್ಷಿತವಾಗಿ ಮತ್ತು ಭಾಳ ವೇಗವಾಗಿ ನಮ್ಮ ಗ್ರಾಹಕರಿಗೆ ತಲುಪ್ತಕ್ಕಂಥ ಒಂದು ಮಹಾನ್ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ.
ಅದೇ ರೀತಿ ತಾವು ನೋಡ್ತಾರೆ ಅನೇಕ ಭಾರತ್ ಮಾಲಾ ಯೋಜನೆ ಇರ್ಬೋದು, ಸೂರಜ್ ಚೆನ್ನೈ ರಸ್ತೆ ಇರ್ಬೋದು, ನಮ್ಮ ಕಲಬುರಗಿ ಜಿಲ್ಲೆಯಿಂದ ಹಾಯ್ದು ಹೋಗ್ತಾ ಇದೆ 71 ಕಿಲೋಮೀಟರ್. ಇಂಥ ಅನೇಕ ಅಭಿವೃದ್ಧಿಗಳು ಮಾಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಹುದಿನಗಳ ನಮ್ಮ ಕಲಬುರಗಿ ಜಿಲ್ಲೆಯ ಜನರ ಒಂದು ಬೇಡಿಕೆ ಆಗಿತ್ತು, ಕಲಬುರಗಿಯಿಂದ ಬೆಂಗಳೂರು ಯಾವಾಗ ಟ್ರೈನ್ ಹೋಗ್ತದೆ, ಎಲ್ಲ ಟ್ರೈನ್ಗಳು ವಾಯ ಆಗ್ತವೆ, ನಮ್ಮ ಕಲಬುರಗಿ ಟ್ರೈನ್ ಯಾವಾಗ ಹೋಗಬೇಕು ಅನ್ನುವಂಥ ಬಹುದಿನಗಳ ನಮ್ಮ ಜನರ ಆಸೆ ಇತ್ತು. ಸ್ವತಂತ್ರ ಸಿಕ್ಕರು ಕೂಡ ಇದು ನೆರವೇರಿಸೋಕ್ಕಾಗಿರಲಿಲ್ಲ. ಇವತ್ತು ನಮ್ಮ ಸಂಸದರಂಥ ಶ್ರೀಮಾನ್ ಉಮೇಶ್ ಜಾಧವ್ ಅವರ ಒಂದು ಪ್ರಯತ್ನ, ಅಶ್ವಿನಿಯವರ ಸಹಕಾರ, ರೈಲ್ವೆ ಸಚಿವರು ಮತ್ತು ನಮ್ಮ ಪ್ರಧಾನಮಂತ್ರಿಯವರ ಉದಾರತ್ವದಿಂದ ಮೊನ್ನೆ ನಾವು ಈ ಕಲಬುರಗಿಯಿಂದ ಒಂದು ರೈಲು ಪ್ರತ್ಯೇಕವಾಗಿ ಬೆಂಗಳೂರಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇವತ್ತು ಒಂದೇ ಭಾರತ ಟ್ರೈನ್ ಇವತ್ತು ಏನು ಚಾಲನೆ ಕೊಟ್ಟಿದ್ದಾರೆ, ಇದು ವಾರದಲ್ಲಿ 6 ದಿನ ಹೋಗ್ತದೆ. ವಾರದಲ್ಲಿ 6 ದಿನ ಹೋಗಬೇಕಾದ್ರೆ ಅದು 5:30 ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗಿ ಬೈಪನಹಳ್ಳಿ ಸ್ಟೇಷನ್ಗೆ ಹೋಗ್ತದೆ. ಯಾಕೆ ಸಿಟಿಯಲ್ಲಿ ಟ್ರೈನ್ಗಳು ನಿಲ್ಲಕ್ಕೆ ಒಂದು ರೀತಿಯ ಒಂದು ತೊಂದರೆ ಇರೋದ್ರಿಂದ ಆ ಬೈಪನಹಳ್ಳಿ ಟರ್ಮಿನಲ್ಗೆ ಹೋಗಿ ಮತ್ತೆ ಅಲ್ಲಿ 2:15ಗೆ ರಿಟರ್ನ್ ಕಲಬುರಗಿಗೆ ಬಂದು 7:15ಗೆ ಕಲಬುರಗಿ ತಲುಪತಕ್ಕಂಥ ಫಾಸ್ಟೆಸ್ಟ್ ಟ್ರೈನ್. ಸುಮಾರು 7 ಗಂಟೆ 7:15 ತಾಸು. ಈ ಸಂದರ್ಭದಲ್ಲಿ ಸೂಗೂರಿನ ಶ್ರೀ ಚನ್ನಶಿವರುದ್ರ ಸ್ವಾಮೀಜಿ, ವಿಧಾನ ಪರಿಷತ್ ಉಪನಾಯಕರಾದ ಸುನೀಲ್ ವಲ್ಲಾಪುರೆ, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಶಾಸಕ ಬಸವರಾಜ ಮತ್ತಿಮೂಡ್, ಜೆಡಿಎಸ್ನ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ಬಿಜೆಪಿ ಯುವ ಮುಖಂಡ ಚಂದು ಪಾಟೀಲ್, ಕೃಷ್ಣಾರೆಡ್ಡಿ, ರವಿರಾಜ್ ಕೊರ್ವಿ, ಶರಣಪ್ಪ ಹದನೂರ್, ಗೌತಮ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸೋಲಾಪುರ ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.